ನಮಸ್ಕಾರ ಸ್ನೇಹಿತರೆ. ಸೊ ಆಲ್ರೆಡಿ ಪ್ರಾಮಿಸ್ ಮಾಡ್ದಂಗೆ ಈ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅನ್ನೋ ಒಂದು ಕೆಲವೊಂದು ಸೆಕ್ಟಾರ್ ಅಥವಾ ಆ ಒಂದು ಕೆಟಗರಿಲಿ ಇರುವಂತಹ ಕೆಲವೊಂದು ಸ್ಟಾಕ್ಗಳ ಈ ಕಂಪ್ಲೀಟ್ ವೀಕ್ ನ ಒಂದು ಡೌನ್ ಟ್ರೆಂಡ್ ಏನಕ್ಕೆ ಆಗಿದೆ, ಯಾವ ಒಂದು ರೀಸನ್ಗೋಸ್ಕರ ಅನ್ನೋ ಒಂದು ಹೈ ಲೆವೆಲ್ ಓವರ್ವ್ಯೂನ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡುವ ಇಂಟೆನ್ಷನ್ ಅಂತಂದ್ರೆ, ಸುಮಾರು ನಮ್ಮ ರಿಟೇಲರ್ಸ್ ಎಸ್ಪೆಷಲಿ ಲಾಕ್ಡೌನ್ ಆದ್ಮೇಲೆ ಡಮ್ಮಿ ಸ್ಟಾಕ್ಗಳು, ವೀಕ್ಲಿ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ಗಳಲ್ಲಿ ಸುಮಾರು ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅವರ ಹಣಗಳನ್ನ ಈಗಿನ ಸಿಚುವೇಶನ್ ಪ್ರಾಫಿಟ್ ಇರ್ಬೋದು, ಲಾಸ್ ಇರ್ಬೋದು, ದಟ್ಸ್ ಡಿಫರೆಂಟ್ ಸ್ಟೋರಿ. ಆ ರೀತಿ ಇರುವಂತ ಸಿಚುವೇಶನ್ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೇರ್ಫುಲ್ ಆಗಿರ್ಬೇಕು ಅನ್ನೋ ಇಂಟೆನ್ಷನ್ಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ನಿಫ್ಟಿ ಅಟ್ 16,500, BSE at ವೆರಿ ಹೈ, ಆಲ್ ಟೈಮ್ ಹೈ ಅಂತ ಸುಮಾರು ಕಾನ್ಸೆಪ್ಟ್ಗಳು, ಒಂದು ಟೈಟಲ್ಗಳು ಅಲ್ಲಿ ಇಲ್ಲಿ ನೀವು ನೋಡಿದ್ರೆ ಆರ್ಟಿಕಲ್ಗಳು ಓದಿರ್ತೀರ. ಎಸ್, ಇಂಡೆಕ್ಸ್ ಆಲ್ ಟೈಮ್ ಹೈ ಹೋಗಿದೆ, BSE NSE ಆಲ್ ಟೈಮ್ ಹೋಗಿದೆ. ಬಟ್ ನಾವು ಬೈ ಮಾಡಿ ಒಂದು ಲಾಂಗ್ ಟರ್ಮ್ ಇಟ್ಕೊಂಡಿರುವಂತಹ ಸ್ಟಾಕ್ಗಳು ಅಪ್ ಟ್ರೆಂಡ್ ಹೋಗಿದ್ಯಾ? ಅದುವೇ ನಮ್ಗೆ ಇರುವಂತಹ ಒಂದು ಮಿಸ್ಟ್ರಿ ಅಥವಾ ಒಂದು ಡೌಟ್ ಅಂತ ಹೇಳ್ಬೋದು. ಓಕೆ, ಸೊ ಈ ನೀವೇನ ನನ್ನ ಒಂದು ಪೋರ್ಟ್ಫೋಲಿಯೋ ಒಂದು ಅನಾಲಿಸಿಸ್ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು BSE ಒಂದು 10 ತರ ಇದೆ, ಅದ್ರ ಜೊತೆಗೆ ಸ್ಮಾಲ್ ಕ್ಯಾಪ್ ಒಂದು ಮಿಡ್ ಕ್ಯಾಪ್ ಒಂದು ಮೀನಿನ ತರ ಆಸ್ ಆಫ್ ನಾವು ಇದೆ ಅಂತ ಹೇಳ್ಬೋದು. ಸೊ ಯಾರು ಸಿಗಾಕೊಂತಾರೆ, ಯಾರೊಂದು ಅಂದ್ರೆ ಬಲಿಪಶು ಆಗ್ತಾರೆ ಅನ್ನೋದು ನಾವು ಮುಂದಿನ ಒಂದು ವೀಕ್ ಗಳಲ್ಲಿ ವೆಯ್ಟ್ ಮಾಡಿ ನೋಡ್ಬೇಕು. ನಿಫ್ಟಿ ಒಂದು ಅಥವಾ BSE ಒಂದು ಅನೌನ್ಸ್ಮೆಂಟ್ ಬಂದ್ಮೇಲೆ. ಓಕೆ, ಸೊ ನೀವು ನನ್ನ ಕೇಳಿದ್ರೆ ನನ್ನ ಪೋರ್ಟ್ಫೋಲಿಯೋ ಸಹ ಸುಮಾರು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಸ್ ಇದ್ರೂ ಸಹ ಅದರ ಒಂದು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ತುಂಬಾ ವೀಕ್, ತುಂಬಾ ಒಂದು ನೆಗೆಟಿವ್ ಕಡೆ ಹೋಯ್ತು ಅಂತಾನೆ ಹೇಳ್ಬೋದು. ನಾನು ಒಂದು ಮೆಮ್ ಸಹ ಮಾಡಾಕಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲಿ ಸಹ ಫಾಲೋ ಮಾಡ್ಬೋದು, ಅಲ್ಲಿ ಮಾಡಾಕಿದ್ದೆ. ಸೊ ನಿಫ್ಟಿ ಆಲ್ ಟೈಮ್ ಹೈ ಹೋಗ್ತಿದೆ, ನಮ್ಮ ಸ್ಟಾಕ್ ಮಾತ್ರ ಏನು ನೆಗೆಟಿವ್ ಹೋಗ್ತಿದೆ ಅಂತ ಒಂದು ಕಾಮಿಡಿ ಒಂದು ಮಾಡಾಕಿದ್ದೆ. ಸೊ ಅದನ್ನ ಸಹ ನೀವು ನೋಡಿದ್ರೆ ಅದಕ್ಕೆ ಒಂದು ತದ್ವಿರುದ್ಧವಾದಂತಹ ಒಂದು ಪರ್ಫಾರ್ಮೆನ್ಸ್ ನಿಫ್ಟಿ ಕೊಡ್ತಿದೆ ಅಂತ, ಅಥವಾ ನಿಫ್ಟಿ BSE ಕೊಡ್ತಿದೆ ಅಂತ ಹೇಳ್ಬೋದು, ಸೆನ್ಸೆಕ್ಸ್. ಸೊ ಈ ಒಂದು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಯಾವ ಒಂದು ರೀಸನ್ಗೋಸ್ಕರ ಒಂದು ಡೌನ್ ಟ್ರೆಂಡ್ ಹೋಗ್ತಿದೆ ಅಂತ ಒಂದು ಹೈ ಲೆವೆಲ್ ಓವರ್ವ್ಯೂ ನೋಡೋಣ. ಓಕೆ, ಸೊ ಆಸ್ ಆಫ್ ನೀವು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಬಂದು ಒಂದು ಬೇರ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ನಾಟ್ ಫಾರ್ ಆಲ್ ದ ಸ್ಟಾಕ್ಸ್ ಅಂತಲ್ಲ, ಮೋಸ್ಟ್ ಆಫ್ ದ ಸ್ಟಾಕ್ಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 60-70% ಸ್ಟಾಕ್ಗಳು ಡೌನ್ ಟ್ರೆಂಡ್ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಇದು ಫಸ್ಟ್ ರೀಸನ್. ಅದ್ರ ಜೊತೆಗೆ ಎರಡನೇ ರೀಸನ್ ಬಂದು ಈ ಒಂದು ಸ್ಟಾಕ್ಗಳ ಫಾಲೋ ವಿಲ್ ಬಿ ವೆರಿ ಡ್ರಾಸ್ಟಿಕಲ್. 100% ಏನಾದ್ರು ಅಪ್ ಟ್ರೆಂಡ್ ಹೋಗಿತ್ತು ಅಂತ ಹೇಳಿದ್ರೆ ಮತ್ತೆ ಅದು 100% ಡೌನ್ ಹೋಗುವಂತ ಚಾನ್ಸಸ್ ಸಹ ಇದೆ. ಜಸ್ಟ್ ನೀಡ್ ಟು ವೇಟ್ ಅಂಡ್ ವಾಚ್. ಯಾವ ಸ್ಟಾಕ್ ಅಂತ ಹೇಳಕ್ ಬರೋದಿಲ್ಲ. ಓಕೆ, ಅದ್ರ ಜೊತೆಗೆ ಲಾಸ್ಟ್ 1 year ಅಲ್ಲಿ ಮಿಡ್ ಕ್ಯಾಪ್ ಸ್ಟಾಕ್ಗಳು ಬಂದು ಆಲ್ಮೋಸ್ಟ್ 134% ಗಂಟ ಅಪ್ ಟ್ರೆಂಡ್ ಹೋಗಿದೆ. ಅದ್ರ ಜೊತೆಗೆ ಸ್ಮಾಲ್ ಕ್ಯಾಪ್ ಬಂದು 192% ಗಂಟ ಅಪ್ ಟ್ರೆಂಡ್ ಹೋಗಿದೆ, ವಿಚ್ ಇಸ್ ನಾಟ್ ಈವನ್ ಮ್ಯಾಚಿಂಗ್ ಟು ದ ನಿಯರೆಸ್ಟ್ ನಂಬರ್ ಆಫ್ BSE ಸೆನ್ಸೆಕ್ಸ್ ನ ಒಂದು ಪರ್ಫಾರ್ಮೆನ್ಸ್. ಸೊ ಇದ್ರ ಬಗ್ಗೆ ಒಂದು ಐಡಿಯಾ ಕೊಟ್ಬಿಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಯಾವುದೇ ಒಂದು ಸೆನ್ಸೆಕ್ಸ್, ಎಕ್ಸಾಂಪಲ್ ಸೆನ್ಸೆಕ್ಸ್ ನಿಫ್ಟಿ ಒಂದು 10% ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ಅಟ್ಲೀಸ್ಟ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅರೌಂಡ್ ಒಂದು 8 to 9% ಕೊಟ್ರೆ ವಿಚ್ ಇಸ್ ವೆರಿ ಡೀಸೆಂಟ್ ರಿಟರ್ನ್ ಅಂತ ಹೇಳ್ಬೋದು. ಇಲ್ಲ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಬಂದು 10% ಕೊಟ್ಟಿದೆ, ಸ್ಟಾಕ್ ಬಂದು 80% 70% ಕೊಟ್ಟಿದೆ ಅಂದ್ರೆ ದಟ್ ಮೀನ್ಸ್ ಸಮಥಿಂಗ್ ಇಸ್ ಫಿಶಿ ಅಂತ ನಿಮ್ಗೆ ಡೌಟ್ ಬರಲ್ವಾ? ಆ ಒಂದು ಪರ್ಪಸ್ಗೋಸ್ಕರ ಸೆಬಿ ಅವರು ಒಂದು ಸರ್ಕ್ಯುಲರ್ನ BSE ಅವರು ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡ್ರು. ಕನ್ಫ್ಯೂಷನ್ ಆಗಲ್ಲ, ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. BSE ಅವರು ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ರು ಲಾಸ್ಟ್ ವೀಕ್. ಏನಂತ, ಸುಮಾರು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇರುವಂತಹ ಸ್ಟಾಕ್ಗಳ ಒಂದು ಹೈ ಅಥವಾ ಲೋನ ಒಂದು ಸೆಟ್ ಲಿಮಿಟ್ ಮಾಡ್ತಾರೆ. ನೀವು ಸ್ಟಾಕ್ ಅಲ್ಲಿ ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ ಅಂತ ಕೇಳಿರ್ತಾರಲ್ಲ ಪ್ರತಿದಿನ, ಆ ರೀತಿ ಒಂದು ಲಿಮಿಟ್ ಗಳನ್ನ ವೀಕ್ಲಿ, ಮಂತ್ಲಿ, ಅದ್ರ ಜೊತೆಗೆ ಕ್ವಾರ್ಟರ್ಲಿ ಲಿಮಿಟ್ ಗಳನ್ನ ಸೆಟ್ ಮಾಡ್ತಾ ಇದೀನಿ ಅಂತ ಒಂದು ಅನೌನ್ಸ್ಮೆಂಟ್ಸ್ ಕೊಟ್ಟರು. ಅದ್ರ ಜೊತೆಗೆ ಈ ಒಂದು ನ್ಯೂಸ್ ಬಂದಿದ್ದ ತಕ್ಷಣ ಸುಮಾರು 520+ ಸ್ಟಾಕ್ಗಳು, ಇದು BSE ರಿಲೇಟೆಡ್ ಮಾತ್ರ, NSE ಯಾವುದೇ ರೀತಿಯ ಒಂದು ಸಿಚುವೇಶನ್ ಈ ಒಂದು ಸಿಚುವೇಶನ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆ ಅನೌನ್ಸ್ಮೆಂಟ್ಸ್ ಬಂದ್ಮೇಲೆ ಸುಮಾರು ಸ್ಟಾಕ್ಗಳು ಲೋಯರ್ ಸರ್ಕ್ಯೂಟ್ ಹಿಟ್ ಆಯ್ತು. ನೀವು ಕೇಳ್ಬೋದು, ಸತೀಶ್ ಅವರು ಈ ರೀತಿ ಲಿಮಿಟ್ ಸೆಟ್ ಮಾಡಿದ್ರೆ ಲೋಯರ್ ಸರ್ಕ್ಯೂಟ್ ಏನಕ್ಕೆ ಹಿಟ್ ಆಗ್ಬೋದು? ಯಾಕಂತ ಹೇಳಿದ್ರೆ ಒಂದು ಸ್ಟಾಕ್ ಕಂಪ್ಲೀಟ್ ಅಪ್ ಟ್ರೆಂಡ್ ಹೋಗ್ತಾ ಇರ್ಬೇಕಂದ್ರೆ ಅಲ್ಲೊಂದು ಸ್ಪೀಡ್ ಬ್ರೇಕರ್ ಅಂತ ಯಾರಾದ್ರು ಕೊಟ್ಬಿಟ್ರೆ ನೀವು ಬೈ ಮಾಡಕ್ಕೆ ಇಂಟ್ರೆಸ್ಟ್ ಕೊಡ್ತೀರಾ? ಇಲ್ಲಪ್ಪ, ಅದು ಲಿಮಿಟ್ ಅಷ್ಟೇ, ಅದಕ್ಕಿಂತ ಅಪ್ ಹೋಗಲ್ಲ ಅಂತ ನೀವು ಭಯ ಪಟ್ಟು ಬೈ ಮಾಡೋದಿಲ್ಲ. ಸೊ ಇರುವಂತ ಸ್ಟಾಕ್ಗಳನ್ನ ಸೆಲ್ ಮಾಡಕ್ ಶುರು ಮಾಡ್ತಾರೆ. ಆ ಒಂದು ಪರ್ಪಸ್ಗೋಸ್ಕರನೇ ಈ ಒಂದು ನೋಟಿಫಿಕೇಶನ್ ಸುಮಾರು ಒಂದು ರಿಟೇಲರ್ಸ್ಗೆ, ಎಸ್ಪೆಷಲಿ ರಿಟೇಲರ್ಸ್ಗೆ ಒಂದು ಹರ್ಟ್ ಮಾಡಿ ಸ್ಟಾಕ್ ಗಳನ್ನ ಡಂಪ್ ಮಾಡಕ್ಕೆ ಶುರು ಮಾಡಿದ್ರು ಲಾಸ್ಟ್ ವೀಕ್ ಅಲ್ಲಿ. ಅದ್ರ ಜೊತೆಗೆ BSE ಸಹ ಒಂದು ನ್ಯೂಸ್ ಕೊಡ್ತು. ಏನಂತ ನೋಡಿ, ನಾವು ಕೊಟ್ಟಿರುವಂತ ಒಂದು BSE ಒಂದು ಏನ್ ಸರ್ಕ್ಯುಲರ್ ಕೊಡ್ತು, ಜಸ್ಟಿಫಿಕೇಶನ್ ಕೊಟ್ಟರು. ಮಾರ್ಕೆಟ್ ಒಂದ್ ದಿವಸ 2 ದಿವಸ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಬಿದ್ಮೇಲೆ ಒಂದು ಕ್ಲಾರಿಫಿಕೇಶನ್ ಅಂತ, ಆ ರೀತಿ ಕ್ಲಾರಿಫಿಕೇಶನ್ ಕೊಟ್ಟರು. ಹೇಳಿದ್ರೆ, ನೋಡಪ್ಪ, ಆ ರೀತಿ ನೀವು ಅನ್ಕೊಂಡಂಗೆ ರಾಂಗ್ ಆಗಿ ಈ ಒಂದು ಸರ್ಕ್ಯುಲರ್ ಅಲ್ಲ ಅಥವಾ ಕೊಟ್ಟಿಲ್ಲ. ನಾವು ಯಾವುದೇ ಒಂದು ಸ್ಟಾಕ್ 6 ತಿಂಗಳಲ್ಲಿ 6 ಸಲ 6% ಇಲ್ಲ, 6 ಸಲ ₹1 ಇರೋ ಸ್ಟಾಕ್ ₹6 ಹೋಗಿದ್ರೆ, 1 ರೂಪಾಯಿ ಇರೋ ಸ್ಟಾಕ್ ₹12 ಹೋಗಿದ್ರೆ, ₹1 ಇರೋ ಸ್ಟಾಕ್ ₹20 ಹೋಗಿದ್ರೆ, ₹1 ಇರೋ ಸ್ಟಾಕ್ ₹30 ಏನಾದ್ರು ಈ ಒಂದು ಟೈಮ್ ಲೈನ್ ಅಲ್ಲಿ ಹೋಗಿತ್ತು ಅಂದ್ರೆ ಅಂತ ಸ್ಟಾಕ್ಗಳಿಗೆ ಮಾತ್ರ ನಾವು ಒಂದು ಕಣ್ಣು ಇಡ್ತಾ ಇದ್ರಿ, ಅದ್ದಿನ ಕಣ್ಣು ಇಡ್ತಾ ಇದ್ರಿ ಅಂತ ಹೇಳಿದ್ರು. 6 ಟೈಮ್ಸ್ 6 ತಿಂಗಳಲ್ಲಿ 12 ಟೈಮ್ಸ್, 12 ತಿಂಗಳಲ್ಲಿ 20 ಟೈಮ್ಸ್, 2 ವರ್ಷದಲ್ಲಿ 30 ಟೈಮ್ಸ್, 3 ವರ್ಷದಲ್ಲಿ ಅಪ್ ಟ್ರೆಂಡ್ ಹೋಗಿತ್ತು ಅಂದ್ರೆ ಲಿಸ್ಟ್ ಮಾಡ್ತಾ ಇದ್ರಿ. ಅದ್ರ ಮೇಲೆ ಒಂದು ಹದ್ದಿನ ಕಂಡು ಒಂದು ಆಡಿಟ್ ತರ ಮಾಡ್ತಾ ಇದೀರಿ ಅಂತ ಹೇಳಿದ್ರು.
ಇದನ್ನು ಎಲ್ಲಾ ಸ್ಟಾಕ್ಗೆ BSE ಇರುವಂತಹ ಸ್ಟಾಕ್ಗೆ ಅಲ್ಲ, ಅಥವಾ ಎಲ್ಲ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಿಗೆ ಅಲ್ಲವೇ ಅಲ್ಲ. BSE ಎಸ್ಪೆಷಲಿ BSE ಲಿಸ್ಟ್ ಆಗಿರುವಂತಹ ಸ್ಟಾಕ್ಗಳು ಮಾತ್ರ ಎಕ್ಸ್ ಕ್ಯಾಟಗರಿ, XT ಕ್ಯಾಟಗರಿ, Z ಕ್ಯಾಟಗರಿ, ZP ಕ್ಯಾಟಗರಿ, ZY ಕ್ಯಾಟಗರಿ ಮತ್ತೆ Y ಕ್ಯಾಟಗರಿ ಇರುವಂತಹ ಸ್ಟಾಕ್ಗಳಿಗೆ ಈ ಒಂದು ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಜಸ್ಟಿಫಿಕೇಶನ್ ಕೊಟ್ಟರು. ಅದಾದ್ಮೇಲೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಸ್ವಲ್ಪ ಒಂದು ಅಪ್ ಟ್ರೆಂಡ್ ಹೋಯ್ತು ಅಂತ ಹೇಳ್ಬೋದು. ನಿಮ್ಗೆ ಏನೋ ಡೌಟ್ ಬರ್ಬೋದು, ಸತೀಶ್ ಇದು ಏನಂದ್ರೆ XT, Z, ZP ಏನೇನಿದೆ, XY ಅಂತ ಹೇಳಿದ್ರೆ ಒಂದು ಸ್ಟಾಕ್ಗಳ ಒಂದು ಲಿಸ್ಟ್ ಆದ್ಮೇಲೆ ಅದಕ್ಕೊಂದು ಅದರ ಒಂದು ಸ್ಟಾಕ್ ಮೂವ್ಮೆಂಟ್ ಫಂಡಮೆಂಟಲಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಸುಮಾರು ಮಾರ್ಕೆಟ್ ಕ್ಯಾಪ್ ನ ಒಂದು ಅನಾಲಿಸಿಸ್ ಎಲ್ಲ ಮಾಡ್ಕೊಂಡು ಈ ಒಂದು BSE ಮತ್ತೆ NSE ಒಂದು ಲಿಸ್ಟ್ ಮಾಡ್ತಾರೆ. ಯಾವ ಕ್ಯಾಟಗರಿಯಲ್ಲಿ ಒಂದು ಇಟ್ಸ್ ಲೈಕ್ ರೇಟಿಂಗ್ 1, ರೇಟಿಂಗ್ 2, ರೇಟಿಂಗ್ 3 ಆ ರೀತಿ ಒಂದು ರೇಟಿಂಗ್ ಕೊಡ್ತಾರೆ. ಅದುವೇ ಈ ನಮ್ಮ ಕ್ಯಾಟಗರಿ. ಸೊ ಈ ಕ್ಯಾಟಗರಿ ಇರುವಂತಹ ಲಿಸ್ಟ್ಗಳು ಸ್ಟಾಕ್ಗಳಲ್ಲಿ ನೀವು ಇಂಟ್ರಾಡೇ ಮಾಡಕ್ಕೆ ಕೆಲವೊಂದು ಸ್ಟಾಕ್ಗಳೆಲ್ಲ ಅಲೋ ಮಾಡಲ್ಲ. ಅದ್ರ ಜೊತೆಗೆ ನೀವು ಮಾರ್ಜಿನ್ ತಗೊಂಡು ಟ್ರೇಡ್ ಮಾಡಕ್ಕೆ ಅಲೋ ಮಾಡೋದು. ಈ ರೀತಿ ಕೆಲವು ರೆಸ್ಟ್ರಿಕ್ಷನ್ಸ್ ಗಳಿರುವಂತಹ ಸ್ಟಾಕ್ಗಳು ಈ ಒಂದು Z ಇಂದ Y ಕ್ಯಾಟಗರಿ ಸ್ಟಾಕ್ಗಳು ಅಥವಾ Z ಕ್ಯಾಟಗರಿ ಸ್ಟಾಕ್ಗಳು. ಓಕೆ, ಅದ್ರ ಜೊತೆಗೆ BSE ಅವರು ಅನೌನ್ಸ್ಮೆಂಟ್ಸ್ ಮಾಡಿದ್ಮೇಲೆ ಏನೇನ್ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಸರ್ಕ್ಯುಲರ್ ಓದಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ, ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ಒಂದು ಆಡಿಟ್ ತರ ಮಾಡ್ತಾರೆ ಸ್ನೇಹಿತರೆ. ಇದೇನು ಆಡಿಟ್ ಹೊಸದಾಗಿ ಮಾಡ್ತಾರ ಅಂದ್ರೆ ಇಲ್ಲ. BSE, NSE ಮತ್ತೆ MSCI ಯಾವುದೇ ಒಂದು ಎಕ್ಸ್ಚೇಂಜಸ್, ಈವನ್ ಕಮಾಡಿಟಿ MCX ಎಕ್ಸ್ಚೇಂಜ್ ಇರೋದ್ರಿಂದ ಎಲ್ಲಾ ಎಕ್ಸ್ಚೇಂಜಸ್ ಅಲ್ಲಿ ಒಂದು ಬೇಸಿಕ್ ಒಂದು ಆಡಿಟ್ ಅಥವಾ ಸರ್ವೈಲೆನ್ಸ್ ಮೆಜರ್ಸ್ ನ ಇಟ್ಟಿರ್ತಾರೆ. ಅದ್ರ ಜೊತೆಗೆ ಈ ಒಂದು ಕ್ಯಾಟಗರಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡೋಣ ಹಿಂದಿನ ಸ್ಲೈಡ್ ಅಲ್ಲಿ, ಆ ಒಂದು ಕ್ಯಾಟಗರಿ ಆಫ್ ಸ್ಟಾಕ್ ಗಳಲ್ಲಿ BSE ಅವರು ನಾವು GSM, ಅದ್ರ ಜೊತೆಗೆ GSM ಅಂದ್ರೆ ಗ್ರೇಡೆಡ್ ಸರ್ವೆಲೆನ್ಸ್ ಮೆಜರ್ ಅನ್ನೋ ಒಂದು ಆಡಿಟ್ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಲಾಂಗ್ ಟರ್ಮ್ ಅಡಿಷನಲ್ ಸರ್ವೆಲೆನ್ಸ್ ಮೆಜರ್ ಅನ್ನೋ ಒನ್ ಮೋರ್ ಆಡಿಟ್ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಅಡಿಷನಲ್ ಸರ್ವೆಲೆನ್ಸ್ ಮೆಜರ್ ಸಹ ಒಂದು ಆಡಿಟ್ ನ ಮಾಡ್ತಾ ಇದ್ರೆ ಅಂತ ಅನೌನ್ಸ್ಮೆಂಟ್ಸ್ ಕೊಟ್ಟರು. ಅದ್ರ ಜೊತೆಗೆ ಈ ಒಂದು ಕೈಂಡ್ ಆಫ್ ಆಡಿಟ್ ಕಂಪನಿಯ ಫಂಡಮೆಂಟಲ್ ಗೆ ಯಾವುದೇ ರೀತಿಯ ಲಿಂಕ್ ಇರೋದಿಲ್ಲ. ಯಾಕಂದ್ರೆ ಫಂಡಮೆಂಟಲ್ಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಅಪ್ ಡೌನ್ ಮೂವ್ಮೆಂಟ್ ಆಗೋಕ್ಕೂ ಸ್ವಲ್ಪ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡಿದ್ರೆ ಆಬ್ವಿಯಸ್ಲಿ ಒಂದು ಮ್ಯಾನಿಪುಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಿಗ್ ಬಾಯ್ಸ್, ಒಂದು ಮೋಸ ಮಾಡೋರು, ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರಲ್ಲ, ಆ ಮ್ಯಾನಿಪುಲೇಟರ್ಸ್ ಇರೋದ್ರಿಂದ ಆ ಒಂದು ಮ್ಯಾನಿಪುಲೇಷನ್ ಮಾಡೋರಿಗೆ ಒಂದು ಪಿಂಚ್ ಕೊಡಬೇಕು, ಒಂದು ಬಿಸಿ ತಟ್ಟು ಮುಟ್ಟಿಸ್ಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ BSE ಅವರು ಈ ಒಂದು ಸರ್ಕ್ಯುಲರ್ ನ ಇಶ್ಯೂ ಮಾಡೋರು, ವಿಚ್ ಇಸ್ ವೆರಿ ವೆರಿ ಗುಡ್ ಅಂತ ನೀವು ನನ್ನ ಕೇಳಿದ್ರೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ರೀತಿ ಒಂದು ಸರ್ವೆಲೆನ್ಸ್ ಬಂದ್ಮೇಲೆ ಯಾವುದೇ ಒಂದು ಸ್ಟಾಕ್ ಏನಾದ್ರು ವೀಕ್ ಇತ್ತು ಅಂದ್ರೆ ಕೆಳಗಡೆ ಬೀಳ್ತಾ ಬರುತ್ತೆ, ನಿಮ್ಗೊಂದು ಅಲರ್ಟ್ ಬರುತ್ತೆ ಈ ಸ್ಟಾಕ್ ಪ್ರಾಬ್ಲಮ್ ಇದೆ ಅಂತ. ಇನ್ ಕೇಸ್ ಆ ರೀತಿ ಒಂದು ಆಡಿಟ್ ಬಂದ್ಮೇಲೆ ಸ್ಟಾಕ್ ಅಪ್ ಟ್ರೆಂಡ್ ಹೋಯ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಓಕೆ ಈ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ. ಅದೊಂದು ನಿಮ್ಗೆ ಕ್ಲೂ ಸಿಗುತ್ತೆ. ಓಕೆ, ಅದ್ರ ಜೊತೆಗೆ ಈಗಿನ ಈ ಒಂದು ಸಿಚುಯೇಷನ್ಸ್ ಅಲ್ಲಿ ಸತೀಶ್ ಅವರ ನಾನು ಏನ್ ಮಾಡ್ಬೇಕು, ಈ ಸರ್ಕ್ಯುಲರ್ ಇಟ್ಕೊಂಡು ನಾನು ಏನ್ ಮಾಡ್ಬೇಕು ಅಂತಂದ್ರೆ ಎರಡು ಆಕ್ಷನ್. ಇನ್ ಕೇಸ್ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಗೊತ್ತಿಲ್ದಿರಾ ಮಾಡಿದ್ರೆ, ಆ ಸ್ಟಾಕ್ಗಳು ಈ ಒಂದು ಅನೌನ್ಸ್ಮೆಂಟ್ ಬಂದ್ಮೇಲೆ ಕಂಟಿನ್ಯೂಸ್ ಮತ್ತೆ ಕೆಳಗಡೆ ಬೀಳ್ತಾನೆ ಇದ್ರೆ ಆ ಒಂದು ಸ್ಟಾಕ್ಗಳನ್ನ ನೀವು ಎಕ್ಸಿಟ್ ಆಗಿ ಈವನ್ ಲಾಸ್ ಆಗಿದ್ರು ಸಹ ನಾನು ನಿಮ್ಗೆ ಹೀಗೆ ಮಾಡಿ ಅಂತ ಹೇಳ್ತಾರೆ, ಜಸ್ಟ್ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಓಕೆ, ಅದ್ರ ಜೊತೆಗೆ ಈ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಪ್ ಡೌನ್ ಟ್ರೆಂಡ್ ಆಗಿ ಆಮೇಲೆ ಮತ್ತೆ ಸ್ವಲ್ಪ ಅಪ್ ಟ್ರೆಂಡ್ ಆಗ್ತಿದೆ, ಆ ಒಂದು ಸ್ಟಾಕ್ಗಳಿಗೆ ನೀವು ಸ್ಟಿಕ್ ಆಗಿ ಈವನ್ ಹೆಚ್ಚಿನ ಅಮೌಂಟ್ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿ. ಬಿಕಾಸ್ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಒಂದು ಸಿಚುವೇಶನ್ಸ್ ಅಲ್ಲಿ ಲಾಂಗ್ ಟರ್ಮ್ ನಿಮಗೆ ಹೆಚ್ಚಿನ ಪ್ರಾಫಿಟ್ ಕೊಡುವಂತ ಒಂದು ಚಾನ್ಸಸ್ ಕೊಡುತ್ತೆ. ಅದ್ರ ಜೊತೆಗೆ ಈ ಒಂದು ನ್ಯೂಸ್ ಯಾವಾಗಿಂದ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಐ ಥಿಂಕ್ August 23rd ಇಂದ ಅಪ್ಲಿಕೇಬಲ್ ಆಗುತ್ತೆ. ಸೊ 1 ತಿಂಗಳು 2 ತಿಂಗಳು ಈ ರೀತಿ ಒಂದು ಪೀರಿಯಡ್ ನ ಪಿಕ್ ಮಾಡಿ ಕೆಲವೊಂದು ಸ್ಟಾಕ್ ಗಳನ್ನ ಸಹ BSE ಅವರು ಒಂದು ಅನೌನ್ಸ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಒಂದು ಲಿಸ್ಟ್ ಅಲ್ಲಿ ಇವಿಷ್ಟು ಒಂದು ಅಥವಾ ಒಂದು 31 ಸ್ಟಾಕ್ ಇದೆ, 31 ಸ್ಟಾಕ್ ಇದೆ ಅನ್ಕೊಂತೀನಿ. ಈ ಒಂದು ಸ್ಟಾಕ್ ಗಳನ್ನ ಒಂದು ಕೆಟಗರಿ ಏನಿದೆ ಆ ಒಂದು ಸ್ಟಾಕ್ ಗಳಲ್ಲಿ ಆಡಿಟ್ ಸರ್ವೆಲೆನ್ಸ್ ಏನಿಲ್ಲ ಆ ಒಂದು ಸರ್ವೆಲೆನ್ಸ್ ಮಾಡ್ತಿದ್ರೆ, ನೀವೇನಾದ್ರು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಈ ಒಂದು ಸ್ಟಾಕ್ ಗಳಲ್ಲಿ ಒಂದು ಕಣ್ಣು ಇಟ್ಕೊಂಡು ಸ್ವಲ್ಪ ನೋಡಿ ಏನೇನ್ ಆಗ್ತಿದೆ ಅಂತ ಮೂವ್ಮೆಂಟ್ ನೋಡ್ಕೊಂಡು ನೀವು ಕೇರ್ಫುಲ್ ಆಗಿ ಡಿಸಿಷನ್ ಮಾಡೋದು ಒಳ್ಳೆಯ ಒಂದು ಡಿಸಿಷನ್ ಇರ್ತಾ. ಮತ್ತೇನಾದ್ರು ಇನ್ಫಾರ್ಮೇಶನ್ಸ್ ಹೆಚ್ಚಿಗೆ ಬೇಕಾಗುತ್ತೆ ಈ ಒಂದು ಸರ್ಕ್ಯುಲರ್ ಬೇಸಿಸ್ ಮೇಲೆ, ಅರ್ಥ ಏನಾದ್ರು ಆಗಿಲ್ಲ, ಬೇರೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಿದ್ರೆ ಟೆನ್ಷನ್ ಆಗ್ಬೇಡಿ, ನಾನು ಆಡಿದ್ದೀನಿ ಹೆಲ್ಪ್ ಮಾಡಕ್ಕೆ. ವಿಡಿಯೋದ ಕೆಳಗಡೆ ಕಮೆಂಟ್ ಹಾಕಿದ್ದು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.